So we'll move on to next asana, Janu Shirsasana ಮಾಡೋಣ. Take your right leg in the left inner thigh. So ಕಾಲು ಈ ಥರ ಪೊಸಿಷನ್ ಮಾಡಬೇಕು, 7 ಶೇಪಲ್ಲಿ ಇರಬೇಕು. ಸೊ ನಾರ್ಮಲಿ ರೈಟ್ ಲೆಗ್ ಈ ಥರ ಥೈಸ್ ಕೆಳಗಡೆ ಬರಬಾರ್ದು. ಇಟ್ ಶುಡ್ ಬಿ ಆನ್ ದ ಬಾರ್ಡರ್ ಆಫ್ ಯುವರ್ ಲೆಫ್ಟ್ ಇನ್ನರ್ ಥೈ. ಓಕೆ, ಸೊ ಇದೇ ಥರ ಕಾಲ್ ಪೊಸಿಷನ್ ಮಾಡ್ತಾ slowly ekam inhale, back straight, dve exhale, slowly nim left knee na face ಮಾಡ್ತಾ ಎಷ್ಟಾಗತ್ತೋ ಫಾರ್ವರ್ಡ್ ಬೆಂಡ್ ಮಾಡಿ. ಸೊ ನೀವು ಎಲ್ಲಾಗತ್ತೋ ಅಲ್ಲಿ ಹೋಲ್ಡ್ ಮಾಡ್ಬೋದು. ಓಕೆ, ಸೊ ಬಿಗಿನರ್ ಲೆವೆಲಲ್ಲಿ ಇದ್ದಾಗ ಇಷ್ಟೇ ಬೆಂಡ್ ಆದರೂ ಪರವಾಗಿಲ್ಲ, ಸ್ಲೋ ಆಗಿ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಇಂಪ್ರೂವ್ ಆಗುತ್ತೆ. So slowly you can bend down, slowly breathe ಮಾಡಿ. 1 2 3 4 and 5. Inhale, come up, slowly come back to Samasthiti. ಇದೇ ಜಾನು ಶೀರ್ಷಾಸನನ ಲೆಫ್ಟ್ ಸೈಡ್ ಕೂಡ ಪ್ರಾಕ್ಟೀಸ್ ಮಾಡೋಣ. Bring the left leg inside. Ekam inhale. Dve exhale. Slowly bend forward. Breathe. 1 2 3 4 and 5. Slowly inhale. Stretch the arm upward. Exhale, come back to Samasthiti. ಸೊ ನಮ್ಮ ನೀ ಜಾಯಿಂಟ್ಸ್ ಪೇಯ್ನ್ ಬರೋದು ತುಂಬ ಕಾಮನ್ ಆಗಿದೆ. ನೀ ಜಾಯಿಂಟ್ ಪೇಯ್ನ್ ಬರೋದು, ಮತ್ತು ಸ್ವಲ್ಪ ನಾವು ಹೈಕಿಂಗ್ ಅಥವಾ ಟ್ರೆಕ್ಕಿಂಗ್ ಏನಾದರೂ ಜಿಮ್ಮಿಂಗ್ ಮಾಡಿದಾಗ ನೀ ಪೇಯ್ನ್ ಬರೋದು, ಇದೆಲ್ಲ ಕಾಮನ್ ಆಗಿರುತ್ತೆ. ಸೊ ಇದಕ್ಕೆ ವೀರಾಸನ ತುಂಬ ಒಳ್ಳೆಯ ಆಸನ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಕಮ್ ಬ್ಯಾಕ್ ಆನ್ ಯುವರ್ ನೀ. ಸೊ ನಿಮ್ಮ ನೀ ಎರಡು ಈ ಥರ ಜೊತೆಗಿರಬೇಕು, ಹೀಲ್ ಮಾತ್ರ ದೂರ ಇರಬೇಕು. ಸೊ ಓಪನ್ ಯುವರ್ ಹೀಲ್ಸ್, ನೀ ಶುಡ್ ಬಿ ಟುಗೆದರ್. ಸೊ ಈ ಥರ ಪೊಸಿಷನ್ ಮಾಡ್ತಾ ನೀವು ಸ್ಲೋ ಆಗಿ ಯು ಶುಡ್ ಟ್ರೈ ಟು ಸಿಟ್ ಡೌನ್ ಆನ್ ದ ಮ್ಯಾಟ್. ಸೊ ಕಂಪ್ಲೀಟಾಗಿ ಹೀಗೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ನೀವೇನಾದರೂ ಒಂದು ಯೋಗ ಬ್ರಿಕ್ ಅಥವಾ ಒಂದು ಪಿಲ್ಲೋನ ಯೂಸ್ ಮಾಡ್ತಾ ನೀವು ಕೂತ್ಕೋಬೋದು. ಸೊ ಈ ಹೀಲ್ ಬಂದು ಇಟ್ ಶುಡ್ ಬಿ ನಿಯರ್ to the thighs or the glutes. So slowly sit in Virasana. Slowly stretch the arms upward. Breathe. 1 2 3 4 5. Slowly exhale. ಸೊ ತುಂಬ ಈ ಆಸನ ಮಾಡೋದ್ರಿಂದ ನೀ ಪೇಯ್ನ್ ಆದರೆ ವಾಪಸ್ ಬರ್ಬೋದು, ಇಲ್ಲ ಅಂದರೆ ಸುಪ್ತ ವೀರಾಸನನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಸುಪ್ತ ವೀರಾಸನಕ್ಕೆ ಸ್ಲೋ ಆಗಿ ವಿಲ್ ಸ್ಟಾರ್ಟ್ ಫ್ರಮ್ ಸೇಮ್ ವೀರಾಸನ. ನಾವು ಟೇಕ್ ಎ ಡೀಪ್ ಇನ್ಹೇಲ್. ಸಿ ಸ್ಲೋಲಿ ಬ್ರಿಂಗ್ ಯುವರ್ ಎಲ್ಬೋ ಡೌನ್ ಲೈಕ್ ದಿಸ್. ಸೊ ನಿಮಗೆ ಇಷ್ಟೇ ಆದರೆ ಕಂಫರ್ಟು, ಇಷ್ಟೇ ಮಾಡಿ ಆರ್ಚ್ ಬ್ಯಾಕ್ ಮಾಡ್ಬೋದು. ಇಲ್ಲಿಂದ ನನಗೆ ಆಗ್ತಾ ಇದೆ, ಇನ್ನು ಕಂಫರ್ಟ್ ಇದೆ ಅಂತಂದರೆ ಕಂಪ್ಲೀಟಾಗಿ ಇಡೀ ಬಾಡಿನ ಕೆಳಗಡೆ ತಗೊಂಡು ಹೋಗ್ಬೋದು. ಸ್ಲೋಲಿ ಟೇಕ್ ದ ಹೋಲ್ ಬಾಡಿ ಡೌನ್. ಟೇಕ್ ಯುವರ್ ಹ್ಯಾಂಡ್ಸ್ ಅಪ್ವರ್ಡ್. ಹೋಲ್ಡ್ ಆನ್ ಟು ಸುಪ್ತ ವೀರಾಸನ. ಬ್ರೀತ್. 1 2 3 4 5. ಸೊ ಈ ಆಸನದಿಂದ ಮೇಲಕ್ಕೆ ಬರಬೇಕಾದ್ರೆ ಎಲ್ಬೋ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ತಾ ಯು ಹ್ಯಾವ್ ಟು ಕಮ್ ಅಪ್ ಆ್ಯಂಡ್ ದೆನ್ ಸ್ಲೋಲಿ ಟೇಕ್ ಸಪೋರ್ಟ್ ಆಫ್ ಯುವರ್ ಹ್ಯಾಂಡ್. ಸ್ಲೋಲಿ ಕಮ್ ಅಪ್. ಓಕೆ, ದೆನ್ ಸ್ಲೋಲಿ ಕಮ್ ಬ್ಯಾಕ್ ಟು ವಜ್ರಾಸನ. Sit back in Vajrasana. Slowly you can come back to stretch the legs forward.
So relax the knees, relax the legs. We will do last asana. We will go to Navasana. So slowly you can take your both the legs upward. So itara. Take your legs slowly upward. You have to balance on your glute. Slowly keep stretching the knee straight. So keep your back straight, look at your big toe, point your toes, 1, 2, 3, 4, 5. Slowly exhale, we will go back to forward bend, relax the spine, breathe slowly. Allow the whole body to relax. Breathe in and breathe out slowly. So come back to Samastitihi. We will stretch the legs forward. Slowly lie down in Shavasana. So Shavasana tumba important. ನಿಮ್ಮ ಯೋಗ ಆಸನಸ್ ಪ್ರಾಕ್ಟೀಸ್ ಆದಮೇಲೆ ಶವಾಸನದಲ್ಲಿ ಒಂದು 2 minutes ರಿಲ್ಯಾಕ್ಸ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಮ್ ಡೌನ್ ದ ಮೈಂಡ್, ಸ್ಲೋ ಡೌನ್ ಯೋರ್ ಬ್ರೆತ್, ರಿಲ್ಯಾಕ್ಸ್ ದ ಬಾಡಿ.